ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲ ರಾಯರ ಕುಟುಂಬಕ್ಕೂ ನಮಸ್ಕಾರ. ನೀವೇನಾದರೂ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಒಂದು ಕೆಲಸ ಹೊಸ್ದಾಗಿ ಶುರು ಮಾಡೋಣ ಅಂತ ಹೋಗ್ತಿದ್ದೀರಾ ಅಂದರೆ ನೀವು ಮೊದಲೇ ತಿಳ್ಕೊಬೋದು ಆ ಕೆಲಸ ಆಗತ್ತಾ ಇಲ್ವಾ ಅಂದ್ಬಿಟ್ಟು. ಅದಕ್ಕೇನು ಮಾಡಬೇಕು, ನಾನು ಹೇಳೋ ರೀತಿ ಮಾಡಿ. ನೀವೇನಾದರೂ ಹೊಸ್ದಾಗಿ ಶುರು ಮಾಡೋಣ ಅಂತ ಹೋಗ್ತಿದ್ರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಗುರುವಾರ ಮೊದಲು ಪೂಜೆ ಮಾಡಿ ರಾಯರಿಗೆ ಮನೆಯಲ್ಲಿ ಹೂವು ಎಲ್ಲ ಇಟ್ಟು ಫೋಟೋಗೆ ರಾಯರದು ಮನೆಯಲ್ಲಿ ಮಂತ್ರ ಹಾಕಿ ಮೊದಲನೇ ವಿಧಾನ ಚೆನ್ನಾಗಿ ಪೂಜೆ ಮಾಡಿದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರಾಯರನ್ನ ಜಪ ಮಾಡಿ. ಆಮೇಲೆ ನೀವು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಮನಸ್ಸಲ್ಲಿ ಕೇಳ್ಕೊಳ್ಳಿ. ರಾಯರ ಹತ್ರ ಆ ಪ್ರಶ್ನೆ ಇಡಿ. ಹಾಗೆ ಸ್ವಲ್ಪ ಹೊತ್ತು ರಾಯರು ನೆನೆಸ್ಕೊಂಡು ಆಮೇಲೆ ರಾಯರ ಫೋಟೋ ನೋಡಿಕೊಂಡು ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತು ನೋಡಿ ರಾಯರು ಹೂವು ಕೊಡ್ತಾರಾ ಅಂದ್ಬಿಟ್ಟು. ನಿಮಗೆ ಬಲಗಡೆ ಬಿದ್ದರೆ ನಿಮ್ಮ ಕೆಲಸ ಕೇಳ್ಕೊಂಡಿರೋದು ಆಗತ್ತೆ ಅಂದ್ಬಿಟ್ಟು ಅರ್ಥ. ಆ ಹೂವು ಅಕಸ್ಮಾತ್ ಎಡಗಡೆ ಬಿತ್ತು ಅಂದರೆ ಅದು ಎಡಗಡೆ ಬಿದ್ದರೆ ನಿಧಾನ ಆಗತ್ತೆ ಅಂದ್ಬಿಟ್ಟು ಅರ್ಥ. ಇಲ್ಲ ಏನಾದರೂ ಸ್ವಲ್ಪ ಅಡೆತಡೆ ಬರುತ್ತೆ ಅಂತ ಅರ್ಥ. ಅಕಸ್ಮಾತ್ ಹೂವು ಕೊಡಲಿಲ್ಲ ಪ್ರಸಾದ ಅಂದರೆ ನೀವೇನು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದು ಇನ್ನೂ ಒಂದು ವಿಧಾನ, ಇದನ್ನು ಮಾಡಿ. ಮೊದಲು ಮಾಡಿದ್ರಲ್ಲ ಅದೇ ರೀತಿ ರಾಯರನ್ನ ಮನಸ್ಸಲ್ಲಿ ಬೇಡ್ಕೊಳ್ರಿ. ಒಂದು ಪೇಪರ್ ತಗೊಳ್ಳಿ, ಅದರಲ್ಲಿ ಆಗುತ್ತೆ ಅಂತ ಒಂದರಲ್ಲಿ ಬರೀರಿ, ಇನ್ನೂ ಒಂದರಲ್ಲಿ ಆಗಲ್ಲ ಅಂತ ಬರೀರಿ. ಎರಡೂ ಮಡಚಿ ಇಟ್ಕೊಳ್ಳಿ. ಆ ಚೀಟಿನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ರಾಯರ ಜಪ ಮಾಡಿ. ನಾನು ಈ ವಿಡಿಯೋಲ್ಲೇ ಮೊದಲು ಹೇಳಿದ್ದೀನಲ್ಲ ಆ ಮಂತ್ರ ಹೇಳಿ. ಆ ಮಂತ್ರ ಹೇಳಿ ಸ್ವಲ್ಪ ಜಪ ಮಾಡಿದ್ದಾದಮೇಲೆ ಮತ್ತೆ ನೀವೇನು ಕೆಲಸ ಅಂದ್ಕೊತಾ ಇದ್ದೀವೋ ಅದನ್ನು ಮನಸ್ಸಲ್ಲಿ ಕೇಳ್ಕೊಳ್ಳಿ. ಆ ಚೀಟಿನ ಚೆನ್ನಾಗಿ ಆಡಿಸಿ ಗೊತ್ತಾಗಬಾರ್ದು. ಆಮೇಲೆ ಅದನ್ನು ದೇವ್ರ ಪಾದದ ಹತ್ರ ಇಡಿ, ರಾಘವೇಂದ್ರ ಸ್ವಾಮಿ ಪಾದದ ಹತ್ರ. ಆಮೇಲೆ ಮೊದಲು ನಿಮ್ಮ ಮನೆ ದೇವ್ರು ನೆನೆಸ್ಕೊಳ್ಳಿ. ಆಮೇಲೆ ರಾಯರು ನೆನೆಸ್ಕೊಂಡು ಒಂದು ಚೀಟಿ ನೀವೇನು ಅಂದ್ಕೊಂಡಿದ್ದೀರೋ ಅದು ನನ್ನ ಕೆಲಸ ಆಗಬೇಕಂದ್ಬಿಟ್ಟು ಒಂದು ಚೀಟಿ ತೆಗೀರಿ. ಆಮೇಲೆ ಆ ಚೀಟಿ ತೆಗೆದು ನೋಡಿ ಏನು ಬರುತ್ತೆ ಅಂದ್ಬಿಟ್ಟು ನಿಮ್ಮ ಉತ್ತರ ನಿಮಗೆ ಬಂದಿರತ್ತೆ. ನೀವು ಈ ರೀತಿ ಮಾಡಿದ್ರಿ ಅಂದರೆ 100% ಈ ಕೆಲಸ ಆಗತ್ತೆ ಅನ್ನೋದೇ ಅರ್ಥ. ಇನ್ಮೇಲೆ ನೀವೇನಾದರೂ ಹೊಸ್ದಾಗಿ ಕೆಲಸ ಮಾಡಬೇಕು ಅಂತಿದ್ದರೆ ಇದನ್ನು ಮಾಡಿಬಿಟ್ಟು ಆಮೇಲೆ ಹೊಸ ಕೆಲಸಕ್ಕೆ ಕೈ ಹಾಕಿ. ಹೇಳಿದ್ನಲ್ಲ, ಮೊದಲನೇದು ಹೂ ಪ್ರಸಾದ, ಆಮೇಲೆ ಈ ರೀತಿ ಚೀಟಿ ಹಾಕಿ ಮಾಡಿ. ಈ ಎರಡರಲ್ಲೂ ಉತ್ತರ ತಗೊಳ್ಳಿ. ಯಾಕಂದರೆ ಇದನ್ನು ತುಂಬ ಜನ ಮಾಡಿದ್ದಾರೆ. ಇದರಿಂದ ಅವ್ರು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಿದೆ. ಇದರಿಂದ ರಾಯರ ಕೃಪೆ ನಿಮ್ಮ ಮೇಲೆ ಇದೆ ಅಂದ್ಬಿಟ್ಟು ಗೊತ್ತಾಗತ್ತೆ. ನಿಮ್ಮ ಮನಸ್ಸಿಗೊಂದು ಶಾಂತಿ ಬರುತ್ತೆ, ಧೈರ್ಯ ಬರುತ್ತೆ. ಆಮೇಲೆ ನೀವು ಧೈರ್ಯವಾಗಿ ಹೋಗಿ ಆ ಕೆಲಸ ಮಾಡ್ತೀರಾ. ನೀವು ಯಾರೆಲ್ಲ ಈ ರೀತಿ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ರಾಯರಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಚಾನಲು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.